ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತು ವಿಡಿಯೋನ ಎಂದಿನಂತೆ ಪೂಜೆಯಿಂದನೇ ಶುರು ಮಾಡ್ತಾಯಿದ್ದೀನಿ. ಇವತ್ತಿನ ಪೂಜೆ ಹೀಗಿತ್ತು. ನೆಕ್ಸ್ಟು ಕೆಲವು ಪ್ರಾಡಕ್ಟ್ ತೊಗೊಂಡಿದ್ದೀನಿ, ಇವಾಗ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಅದೇನು ಅಂದರೆ ಬಟರ್ಫ್ಲೈ ಕಂಪ್ನಿಯಿಂದ ನಾನು ಮಿಕ್ಸಿ ಬೇಕಾಗಿತ್ತು ಅಂಥೇಳಿ ತೊಗೊಂಡೆ. ಅದೇನು ಅಂತ ಅಂದರೆ ನಮ್ಮನೆ ಮಿಕ್ಸಿ ಹಾಳಾಗಿತ್ತು ಅಂಥೇಳಿ ನಂಗೆ ಅವಶ್ಯಕತೆ ಇರೋ ಅಂಥದ್ದನ್ನೇ ಇವಾಗ ನಾನು ತೊಗೊಂಡಿರೋ ಅಂಥದ್ದು. ಸೊ ಹಾಗಾಗಿ ಇವಾಗ ಇದನ್ನು ಓಪನ್ ಮಾಡ್ತಾಯಿದ್ದೀವಿ. ಒಂದೊಂದೇ ತೋರಿಸ್ತೀನಿ, ಇವಾಗ ನೀವು ನೋಡ್ಬೋದು. ಮೊದಲನೇದಾಗಿ ಇದು ಒಂದು ಸಿಂಪಲ್ಲಾಗಿ ಏನಾದರೂ ಸ್ವಲ್ಪ ರುಬ್ಕೊಳ್ಳೋ ಅಂಥದ್ದನ್ನು ನಾವು ರುಬ್ಕೋಬೋದು. ಇದು ಬಂದು ತರಕಾರಿ ಇದೆಲ್ಲ ಈರುಳ್ಳಿ ಇಂಥದ್ದೆಲ್ಲ ಕಟ್ ಮಾಡ್ಕೊಳ್ಳೋ ಅಂಥದ್ದು. ಇದಕ್ಕೂ ಬ್ಲೇಡು ಎಲ್ಲ ಸಪ್ರೇಟ್ ಕೊಟ್ಟಿದ್ದಾರೆ. ಹಾಗೆ ಇದು ಒಂದು ಜಾರು, ಇದು ಬಂದು ಜ್ಯೂಸರ್ ಅಂತಲೇ ಹೇಳ್ಬೋದು. ಇದು ನನ್ನ ಹಳೆ ಮಿಕ್ಸಿಲೂ ಇತ್ತು, ಜಾಸ್ತಿ ಇದನ್ನು ನಾನು ಯೂಸೇ ಮಾಡಿಲ್ಲ ಜ್ಯೂಸರು. ಈ ಸರಿ ಇದು ನೆಕ್ಸ್ಟು ಇವಾಗ ಇನ್ನೊಂದು ಜಾರನ್ನ ತೋರಿಸ್ತಾ ಇದ್ದೀನಿ. ಒಂದೊಂದು ಎಷ್ಟು ಶಾರ್ಪಾಗಿದೆ ಅಂತಂದರೆ ಅದನ್ನು ಓಪನ್ ಮಾಡೋದಕ್ಕೆ ಅಂತ ಅರ್ಜೆಂಟ್ ಮಾಡಿ ಹೋಗಿ ಅದೇನಾಯಿತು ಅಂದರೆ ಕೈ ಬೆರಳು ಕಟ್ಟಾಗಿ ಅಲ್ಲಿ ಕಾಣಿಸ್ತಾ ಇದೆ ಅನಿಸುತ್ತೆ ನಿಮಗೆ, ಬ್ಲಡ್ ಸಹ ಆಗಿದೆ. ಸೊ ಯಾರೇ ಈ ಮಿಕ್ಸಿನ ತೊಗೊಂಡ್ರೆ ಸ್ವಲ್ಪ ಹುಷಾರಾಗಿ ನೋಡಿಕೊಂಡು ಅದನ್ನು ಓಪನ್ ಮಾಡೋದಕ್ಕೆ ಮುಂದೆ ಹೋಗಿ. ಮಕ್ಕಳೆಲ್ಲ ಇದ್ದರೆ ಸ್ವಲ್ಪ ಹುಷಾರಾಗಿರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ಇನ್ನೊಂದು ಏನು ಹೇಳಬೇಕು ಅಂದರೆ ಕಾಸಿಗೆ ತಕ್ಕ ಕಜ್ಜಾಯ ಅಂತಲೂ ಹೇಳ್ಬೋದು. ನಾವಿವಾಗ 2000 ಆ ಥರ ಎಲ್ಲ ಕೊಟ್ಟು ತೊಗೊಳ್ಳೋ ಅಂಥದ್ದು ಏನೇನೂ ಚೆನ್ನಾಗಿರಲ್ಲ. ನಾನು ಅದನ್ನೆಲ್ಲ ನೋಡಿ ಸಾಕಾಗಿ ಈ ಸತಿ ಇದನ್ನೇ ತೊಗೋಬೇಕು ಅಂತ ಹೇಳಿ ತೊಗೊಂಡಿರೋ ಅಂಥದ್ದು. ಇದರ ರೇಟು ಸಹ ಹೇಳ್ತೀನಿ ಆಮೇಲಿಂದ. ಇವಾಗ ನೀವು ನೋಡ್ಬೋದು ಪ್ರತಿಯೊಂದು ಎಲ್ಲ ಜೋಡಿಸಿ ಇಟ್ಟಿದ್ದೀವಿ. ಇದು ಪೂಜೆ ಮಾಡಿಬಿಡೋಣ ಅಂತೇಳಿ ಜೋಡಿಸಿರೋ ಅಂಥದ್ದು. ಸೊ ಬ್ಲೇಡ್ಗಳು ಸಹ ಅಲ್ಲೇ ಇಟ್ಟಿದ್ದೀನಿ, ನೋಡ್ಬೋದು. ಇದು ಈರುಳ್ಳಿ ಕಟ್ಟರ್ ಆಗ್ಬೋದು ಅಥವಾ ಕ್ಯಾರೆಟು ಬೀಟ್ರೂಟು ಆಲೂಗಡ್ಡೆ ಚಿಪ್ಸಿಗೆ ಮಾಡ್ಕೊಳ್ಳೋ ಅಂಥದ್ದು ಪ್ರತಿಯೊಂದೂ ಇದೆ. ಎಷ್ಟು ಬೇಗ ಆಗುತ್ತೆ ಅಂತಂದರೆ ನಾನು ಟ್ರಯಲ್ ನೋಡಿದಾಗ ನನಗೆ ಒಂಥರ ಆಶ್ಚರ್ಯನೂ ಆಯಿತು. ಸೊ ಇದನ್ನು ತೋರಿಸ್ಕೊಡೋದಕ್ಕೆ ಅಂತಲೇ ಅಲ್ಲಿಂದ ಒಬ್ಬರು ಬರ್ತಾರೆ ಕಂಪ್ನಿ ಕಡೆಯಿಂದ. ಅದೆಲ್ಲ ತೋರಿಸ್ಕೊಟ್ಟು ನಮಗೆ ಹೇಳ್ಕೊಟ್ಬಿಟ್ಟು ಹೋಗ್ತಾರೆ. ನಾನು ಆಗಲೇ ಹೇಳ್ದಂಗೆ ತುಂಬ ಕೇರ್ಫುಲ್ಲಾಗಿ ಯೂಸ್ ಮಾಡಬೇಕು. ಸೊ ಅದಕ್ಕೋಸ್ಕರ ಅವರು ಬಂದು ನಮಗೆಲ್ಲ ಹೇಳಿಕೊಟ್ಟು ಹೋಗೋ ಅಂಥದ್ದು. ಇದೇನೇ ಅದು ತರಕಾರಿ ಎಲ್ಲ ಕಟ್ ಮಾಡೋ ಅಂಥ ಜಾರು. ಇದನ್ನು ನೋಡಿ ನನಗೆ ಕಾಮೆಂಟ್ ಮಾಡಿ ಫ್ರೆಂಡ್ಸ್, ಹೇಗಿದೆ ಏನು ಅಂತ. ಇವಾಗ ಇದಕ್ಕೆ ಹೂವೆಲ್ಲ ಇಟ್ಟು ಅರಿಶಿನ ಕುಂಕುಮ ಇಟ್ಟು ನನ್ನ ಮಗನ ಕೈಲಿ ಪೂಜೆ ಮಾಡಿಸ್ತಾ ಇದ್ದೀನಿ. ಅವನ ಕೈಯಲ್ಲಿ ಪೂಜೆ ಮಾಡಿಸಿದ್ರೆ ಏನೋ ಒಂಥರ ನಮಗೂ ಸಮಾಧಾನ ಖುಷಿ ಅಂಥೇಳಿ ಅವನ ಕೈಲೇ ಮಾಡಿಸ್ದೆ. ಇದು ಮುಗೀತು. ಇವಾಗ ನೆಕ್ಸ್ಟು ಇನ್ನೊಂದು ಪ್ರಾಡಕ್ಟ್ನ ಓಪನ್ ಮಾಡ್ತಾಯಿದ್ದೀನಿ. ಹಾಗೆ ಅದರ ರೇಟು ಸಹ ನಾನು ಅಲ್ಲೇ ತೋರಿಸ್ತಾ ಇದ್ದೀನಿ ನಿಮಗೆ. ನಾನು ಜಾಸ್ತಿ ಪ್ರೆಸ್ಟೀಜು ಅಥವಾ ಪ್ಯಾನಾಸೋನಿಕ್ ಇಲ್ಲ ಬಟರ್ಫ್ಲೈ ಇವು ಮೂರನ್ನು ತುಂಬ ಇಷ್ಟಪಡ್ತೀನಿ. ಸೊ ಹಂಗಾಗಿ ಇದನ್ನು ತಗೊಂಡೆ. ಇದು ನೋಡ್ತಾ ಇದ್ದೀರಲ್ಲ, ಪ್ರೆಸ್ಟೀಜ್ ಕಂಪ್ನಿದೆ. 5 ಲೀಟರು ಕುಕ್ಕರ್ ಇದು. ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ನೋಡಿ, ಕಲರ್ ಆಗಿದೆ. ಮತ್ತು ಇದರಲ್ಲಿ ಒಂದು ಬ್ಲ್ಯಾಕ್ ಕಲರು ಇತ್ತು, ಮಾಮೂಲಿ ಸಿಲ್ವರ್ ಕಲರೂ ಸಹ ಇತ್ತು. ಅದೆಲ್ಲ ನನ್ನ ಹತ್ರ ಇರೋದೆ ಅಂತ ಹೇಳಿ ಬೇಡ ಅಂತ ನಾನು ಈ ಕಲರ್ನ ಚೂಸ್ ಮಾಡಿ ತೊಗೊಂಡೆ. ಇದರದ್ದು ವಿಷಲ್ ಇವಾಗ ತೋರಿಸ್ತಾ ಇದ್ದೀನಿ, ನೋಡ್ಬೋದು. ಅಂದರೆ ನನಗೆ ಪರ್ಸ್ನಲಿ ಈ ಕಲರ್ ತುಂಬ ಇಷ್ಟ ಆಯಿತು ಅಂತ ಹೇಳಿ ತೊಗೊಂಡಿದ್ದು. ನೆಕ್ಸ್ಟ್ ಐಟಮ್ ಬಂದು ಕಡಾಯಿ ತೊಗೊಂಡಿದ್ದೀನಿ, ನಾನ್ ಸ್ಟಿಕ್ದೆ. ಸೊ ಇದು ಬಂದು ನಾನು ಸ್ವೀಟ್ ಏನಾದ್ರೂ ಮಾಡೋದಕ್ಕೆ ಅಂತ ಹೇಳಿ ತೊಗೊಂಡಿರೋ ಅಂಥದ್ದು. ನನ್ನ ಪ್ಲ್ಯಾನ್ ಬೇರೆಯೇ ಇತ್ತು ಫ್ರೆಂಡ್ಸ್. ಏನಂದರೆ ನಾನು ಸ್ವಂತ ಮನೆ ಮಾಡ್ಕೊಂಡು ಹೋದಾಗ
ಈ ಹೊಸ ಹೊಸ ಐಟಮ್ಗಳೆಲ್ಲ ತೊಗೋಬೇಕು ಅನ್ನೋ ಆಸೆ ಇತ್ತು. ಬಟ್ ಇವಾಗ ಅರ್ಜೆಂಟಾಗಿ ಮನೆ ಕಟ್ಕೊಂಡು ಹೋಗೋ ಅಂಥ ಇದಿಲ್ಲ. ಹಾಗಾಗಿ ಇವಾಗ ಅವಶ್ಯಕತೆ ಇದೆ, ನನಗೆ ಬೇಕೇ ಬೇಕು ಕೆಲವೊಂದು ಐಟಮ್ಸ್ ಮಾಡೋದಕ್ಕೆ ಅಂತ ಹೇಳಿ ತೊಗೊಂಡಿದ್ದಾಯಿತು. ಇದನ್ನೆಲ್ಲ ನಿಮಗೆ ತೋರಿಸ್ಬಿಡೋಣ ಅಂಥೇಳಿ ವಿಡಿಯೋ ಮಾಡ್ತಾ ಇರೋ ಅಂಥದ್ದು. ಮತ್ತು ಈ ಕ್ವಾಲಿಟಿನ ನೀವು ತೊಗೊಂಡು ಆರಾಮ್ಸೆ ಯೂಸ್ ಮಾಡ್ಬೋದು. ಹಾಗೆ ನೆಕ್ಸ್ಟು ಈ ಐಟಮು ನಾನು ಪ್ರತಿಯೊಂದ್ರದ್ದು ಅಲ್ಲಲ್ಲೇ ನಾನು ಇದನ್ನು ತೋರಿಸ್ತಾ ಇದ್ದೀನಿ ರೇಟ್ ಏನು ಅಂತ. ಬಟ್ ಮಿಕ್ಸಿ ಇದರಲ್ಲಿ ಹಾಕಿರಲಿಲ್ಲ. ಮಿಕ್ಸಿ ಬಂದು 10.5 ಆಯ್ತು ಅದು. 7 ಇಯರ್ಸ್ ವ್ಯಾರಂಟಿ ಇದೆ. ತುಂಬ ಚೆನ್ನಾಗಿದೆ. ನೀವು ನೆಕ್ಸ್ಟು ತೊಗೋತೀನಿ ಅಂತಂದರೆ ಇದಕ್ಕೆ ಹೋಗ್ಬೋದು. ಎಲ್ಲ ಥರನೂ ಒಂದು ಟೈಮ್ ಸೇವ್ ಆಗುತ್ತೆ. ತುಂಬ ಚೆನ್ನಾಗಿ ಯಾರ ಹೆಲ್ಪು ಬೇಕಾಗಿಲ್ಲ ಅನ್ನೋ ರೀತಿ ನಾವು ಆರಾಮಾಗಿ ಕೆಲಸ ಮಾಡ್ಕೋಬೋದು. ಕಾಯಿ ತುರಿಯೋದ್ರಿಂದ ಹಿಡಿದು ತರಕಾರಿ ಹೆಚ್ಚೋದ್ವರೆಗೂ ಇದೆ. ಇದು ಬಂದು ಇನ್ನೊಂದು ಇವಾಗ ತೋರಿಸಿದ್ನಲ್ಲ ಆ ಕಡಾಯಿ ಬಿಟ್ಟು ಇದೊಂದು ಕಡಾಯಿ. ಇದರಲ್ಲೇ 3 ಐಟಮ್ ಇದೆ ಒಂದು ಬಾಕ್ಸಲ್ಲೇ. ಇದನ್ನು ಪ್ರೆಸ್ಟೀಜ್ ಕಂಪ್ನಿದೆ. ನನಗೆ ಪ್ರೆಸ್ಟೀಜ್ ಕಂಪ್ನಿ, ಪ್ಯಾನಸೋನಿಕ್ ಮತ್ತು ಇನ್ನೊಂದು ಯಾವುದಪ್ಪ ಅಂದರೆ ಅಗಾರೋದು ನೋಡಬೇಕು ಅಂತ ಅಂದ್ಕೊಂಡಿದ್ದೆ. ಅಲ್ಲಿ ಇರಲಿಲ್ಲ ಅಂಥೇಳಿ ಇದನ್ನೇ ತೊಗೊಂಡಿದ್ದಾಯಿತು. ಮತ್ತು ಇದು ಒಂದು ಫ್ರೈ ಪ್ಯಾನ್. ಇದು ಅಷ್ಟೇ ತುಂಬ ಚೆನ್ನಾಗಿದೆ. ತವ ಎಲ್ಲ ತುಂಬ ಮಂದವಾಗಿದೆ. ಇದು ಲೈಫ್ ಟೈಮು ಆರಾಮ್ಸೆ ಯೂಸ್ ಮಾಡ್ಬೋದು. ಇನ್ನು ನೆಕ್ಸ್ಟು ನನ್ನ ಹತ್ರ ತವಗಳಿತ್ತು, ಆದ್ರೂ ಇದ್ರ ಜೊತೆಲೇ ಇತ್ತು ಅಂಥೇಳಿ ತೊಗೊಂಡಿದ್ದಾಯಿತು. ಒಂದು ನಾನು ಚಪಾತಿ ರೊಟ್ಟಿಗೆ ಅಂತ ಇಟ್ಕೊಂಡಿದ್ದೀನಿ, ಇನ್ನೊಂದು ದೋಸೆಗೆ ಅಂತಲೇ ಸಪ್ರೇಟ್ ಇಟ್ಕೊಂಡಿದ್ದೀನಿ. ಇದು ಇರಲಿ, ಯೂಸ್ ಆಗುತ್ತೆ, ಮನೇಲಿ ಎಷ್ಟೇ ಇದ್ರೂ ಯೂಸ್ ಆಗೇ ಆಗುತ್ತೆ ಅಂಥೇಳಿ ಇದನ್ನು ಒಂದು ಸೆಟ್ ಇರಲಿ ಅಂತ ಕೊನೆಯಲ್ಲಿ ಡಿಸೈಡ್ ಮಾಡಿ ತೊಗೊಂಡಿದ್ದು. ಹಾಗೆ ನಮ್ಮ ಮನೇಲಿ ಈ ಪ್ಲ್ಯಾಸ್ಟಿಕ್ ಜರಡಿಗಳಿತ್ತು. ಅದು ಆವಾಗವಾಗ ಆ ಕಡೆ ಈ ಕಡೆ ಇಟ್ಟಾಗೆಲ್ಲ ಕಟ್ಟಾಗಿಬಿಡ್ತಿತ್ತು ಸೈಡಲ್ಲಿ. ಅದಕ್ಕೆ ಈ ಸತಿ ಸ್ಟೀಲ್ದೇ ತೊಗೊಬಿಡೋಣ ಅಂಥೇಳಿ ಸ್ಟೀಲು ಜರಡಿ ತೊಗೊಂಡಿದ್ದೀನಿ. ಇದು 299 ರೂಪಾಯಿ ಆಯಿತು ಇದಕ್ಕೆ. ಅದು ತುಂಬ ಚೆನ್ನಾಗಿದೆ. ಇನ್ನು ಕೊನೆ ಒಂದು ಐಟಮ್ ಬಂದು ಕೆಟಲ್ ಸೆಟ್ಟು. ಇದು ಹಾಟ್ ಬಾಕ್ಸು ತೋರಿಸ್ತೀನಿ ಹಳೆಯದನ್ನು. ಅದು ಎಲ್ಲ ಹಾಳಾಗಿತ್ತು. ಇದು ಬೇಕಾಗಿತ್ತು ನನಗೆ, ಮುದ್ದೆ ಎಲ್ಲ ಹಾಕಿಡೋಕ್ಕೆ ಅಂತ. ಮತ್ತು ಕಾಫಿ ಎಲ್ಲ ಹಾಕಿಡೋದಕ್ಕೆ, ಬಿಸಿನೀರು ಹಾಕಿಡೋದಕ್ಕೂ ಇದು ಮಗ್ಗು ಬೇಕಾಗುತ್ತೆ ಅಂಥೇಳಿ ಇದೊಂದು ಸೆಟ್ಟು ತೊಗೊಂಡೆ. ತುಂಬ ಚೆನ್ನಾಗಿದೆ. ಎಲ್ಲ ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ. ಮುಂದೆ ಯೂಸ್ ಮಾಡುವಾಗ ನೋಡ್ತೀರಲ್ಲ ನೀವು. ಹೀಗೆ ನನ್ನ ಒಂದು ಅನಿಸಿಕೆ ಏನು ಅಂದರೆ, ಒಂದು ದುಡ್ಡು ಹಾಕುವಾಗ ಯೋಚನೆ ಮಾಡಿ ಹಾಕಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.